ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಬ್ಲಿಕ್ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ನಮಸ್ತೆ ಮೇಡಮ್, ಕಾರ್ಯಕ್ರಮ ನೋಡ್ತಾ ಇದ್ರೆ ಅಭಿಪ್ರಾಯ ತಿಳಿಸಿ ಮ್ಯಾಮ್. ತಮ್ಮ ಅಭಿಪ್ರಾಯ ಏನು ಸಂಪ್ರದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಏನ್ ಗೊತ್ತಾ, ನಮ್ಗೆ ಅನ್ಸಿರೋ ಪ್ರಕಾರ ಮೊದ್ಲು ಒಂದು ಮನೇಲಿ ಹೆಣ್ಣಾದವ್ರು ಅಂದ್ರೆ ಹಿರಿಯರು ಇರ್ತಾರಲ್ಲ, ಅತ್ತೆ ಆಗಿರ್ಲಿ ಅಥವಾ ತಾಯಿ ಆಗಿರ್ಲಿ, ಅವರು ಮೊದ್ಲು ಅಕಸ್ಮಾತ್ ಒಂದು ಮಗಳು ಗಂಡ ತಿರೋದು ಅಥವಾ ಸೊಸೆ ಆತರ ಆದಾಗ ಮೊದ್ಲು ತಾಯಿ ಅಥವಾ ಅತ್ತೆ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ. ಎಲ್ಲಾ ಮನೆಗಳಲ್ಲಿ ಏನಾಗುತ್ತೆ, ಬೇರೆಯವ್ರು ಏನ್ ಅನ್ಕೋತಾರೋ, ಅವ್ರೇನು ಅನ್ಕೋತಾರೋ, ಅಕ್ಕಪಕ್ಕ ಏನ್ ಅನ್ಕೋತಾರೋ, ಮತ್ತೆ ಏನ್ ಅನ್ಕೋತಾರ ಅಂತ ಮೊದ್ಲು ಶೋಷಣೆ ಮಾಡೋದೇ ಮನೆಯವರು. ಅದನ್ನ ಮೊದ್ಲು ನಿಲ್ಲಿಸ್ಬೇಕು ಪ್ರತಿಯೊಂದು ಹೆಣ್ಣು ಮನೇಲಿ. ಮೊದ್ಲು ಮನೆಯವ್ರು ಯಾವಾಗ ಹಂಗ್ ಮಾಡ್ತಾರೆ ಆ ಹುಡ್ಗಿನ, ಆವಾಗ ಮಾತ್ರ ಅವಳು ಧೈರ್ಯವಾಗಿ ಮುಂದೆ ಎದ್ದೇಸಿ ಬದುಕಕ್ಕಾಗತ್ತೆ. ಎಷ್ಟೋ ಹೆಣ್ಮಕ್ಳುಗಳಿಗೆ ಆಸೆ ಇರುತ್ತೆ, ಆದ್ರೆ ಹೇಳಕ್ಕಲ್ಲ. ಅಯ್ಯೋ ಅವ್ರೇನ್ ಇವನಂತ ಜೀವನ ಹಂಗೇ ಕಳ್ಕೊಂಡು ಅವರು ಹಂಗೇ ಏಜ್ ಆಗಿ ಸಾಯ್ತಾ ಇದಾರೆ. ಅದನ್ನ ಮೊದ್ಲು ತಿಳಿಸ್ಬೇಕಂದ್ರೆ ಮನೇಲಿರೋ ಸ್ತ್ರೀಯರು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಅದು ಮತ್ತೆ ಹಾಗೆ ಕೂಡ ಅವರು ಸುತ್ತಮುತ್ತ ಇರೋ ಗಂಡಸರಿಗೆ ಎದುರುಕೊಂಡು ಬದುಕಂತದ್ದು ಏನೇ ಇಲ್ಲ. ಅವ್ರು ಸಮನಾಗಿ ನಾವು ಬದುಕ್ತೀವಿ ಅನ್ನೋದನ್ನ ತೋರಿಸ್ಬೇಕು. ಧೈರ್ಯವಾಗಿ ಎಲ್ಲ ಹೆಣ್ಮಕ್ಳು ಬದುಕ್ಬೇಕು. ಇಲ್ಲಿ ಮದುವೆ ಅದು ಇನ್ನೊಂದು ಅದೆಲ್ಲ ನಾವು ಮಾಡ್ಕೊಂಡಿರೋದು, ಅದೆಲ್ಲ ಬಿಟ್ಟು ನಾವು ಮೊದ್ಲು ಹೆಣ್ಣು ಗಂಡು ಆ ಭೇದ ಭಾವ ತೆಗಿಬೇಕು, ಜಾತಿ ಅನ್ನೋದನ್ನ ತೆಗಿಬೇಕು. ಎಲ್ಲರೂ ಧೈರ್ಯವಾಗಿ ಬದುಕ್ಬೇಕು ಅಷ್ಟೇ ಹೇಳ್ಕೊಳ್ಳೋದು ನಾವು. ವೆರಿ ನೈಸ್, ಥ್ಯಾಂಕ್ ಯು. ಅದ್ಭುತವಾದಂಥ ಮಾತು ಹೇಳಿದ್ರಿ. ಸಮಯದ ಅಭಾವ ಪೂರ್ತಿ ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದ್ದಕ್ಕೆ. ನನಗೆ ಒಂದು ಪ್ರಶ್ನೆ ಬಂತು. ನಾವು ಹುಟ್ಟಿ ನಮಗೆ ತಿಳುವಳಿಕೆ ಬಂದು ಈಗ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮಧ್ಯೆ ಒಂದು ಮಾತು ಬರುತ್ತೆ, ಯಾವಾಗಲೂ ಕೂಡ ಕಾಮನ್ ಆಗಿ. ಅದು ಇತ್ತೀಚೆಗೆ ಟ್ರೋಲ್ ಕೂಡ ಆಗಿದೆ. 4 ಜನ ನೋಡಿದವ್ರು ಏನಂತಾರೆ, 4 ಜನ ನೋಡಿದವ್ರು ಏನಂತಾರೆ, ನೀವು ಹೊರಗಡೆ ಹೋದ್ರೂ ತಪ್ಪು, ಕೆಲಸ ಮಾಡಿದ್ರು ತಪ್ಪು, ಕೂತ್ರು ತಪ್ಪು, ಮದುವೆ ಆಗಿಲ್ಲ ಅಂದ್ರೂ ತಪ್ಪು. ಆಕೆಗೆ ಒಂದು ವೈಯಕ್ತಿಕ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವಕಾಶನೇ ಕೊಡಲ್ಲ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. 4 ಜನರ ಜೊತೆ 4 ಜನ ಏನಂತಾರೆ ಅನ್ನೋದನ್ನ ನೋಡ್ಕೊಂಡೆ ಕೇಳ್ಕೊಂಡೆ ಬದುಕಬೇಕಾದಂತಹ ಪರಿಸ್ಥಿತಿ ನಮ್ಮಲ್ಲಿ ಇದೆಯಾ? ಸಮಾಜಕ್ಕೆ ಹೆದರಿ ಬದುಕಬೇಕಾದಂತ ಪರಿಸ್ಥಿತಿ ನಮ್ಮಲ್ಲಿ ಯಾಕೆ ಅನ್ನೋದೇ ನನ್ನ ಪ್ರಶ್ನೆ. ಹಾಕಿಲ್ಲ ಮ್ಯಾಮ್, ಅದ್ಭುತವಾದಂತ ವಿಚಾರ ಅವರು ಪ್ರಸ್ತಾಪ ಮಾಡಿದ್ರು. 4 ಜನ ನೋಡಿದವ್ರು ಏನಂತಾರೆ ಅನ್ನಿದ್ದಿದೆಯಲ್ಲ, ಆ 4 ಜನನ ತಯಾರು ಮಾಡ್ತಲ್ಲ ಸಮಾಜ. ಕರೆಕ್ಟ್. ನೀನ್ ಅವಳನ್ನ ಹಿಂಗೆ ಇಡು, ಅವನನ್ನ ಹಿಂಗೆ ಇಡು, ಅದಕ್ಕೆ ನೀನ್ ಇಂತಿಂತ ಕೆಟ್ಟ ರೀತಿಯ ಪದಗಳನ್ನ ಉಪಯೋಗಿಸ್ಬಿಟ್ಟು ಅವಳನ್ನ ಹಂಗೆ ಇಡು, ಮುಂಡೆ ಅಂತ ಹೇಳ್ಬಿಟ್ಟು ಹಂಗೆ ಇಡು, ಈ ತರ. ಸೊ ಇದು ಬಹಳ ಮಾನಸಿಕವಾದಂಥ ನೋವು ಕೊಡ್ತದೆ. ಇವರು ಸೈಕಾಲಜಿಸ್ಟ್ ಅಂತ ಹೇಳಿದ್ರು, ಅವ್ರಿಗೆ ಕೇಳಿ ನಮ್ಗೆ ಯಾರಾದರೂ ಒಂದು ಏನಾದರೂ ಅಂದ್ಬಿಟ್ರೆ ನಮಗೆ ಎಷ್ಟು ನೋವಾಗತ್ತೆ. ನೀನು ಮೂಗು ಚೆನ್ನಾಗಿಲ್ಲ, ನೀನು ಕಣ್ಣು ಚೆನ್ನಾಗಿಲ್ಲ, ನಿನ್ನ ತಲೆ ಬುರ್ಡಲ್ಲಿ ಕೂದಲುದ್ರೋಗದೆ, ಅಥವಾ ನೀನು ಕಪ್ಪಗಿದ್ಯಾ, ನಿನ್ಗೆ ಹಲ್ಲುಬ್ಬು, ಇವೆಲ್ಲ ಅಂದ್ರೇನೆ ಇಷ್ಟು ಸಣ್ಣ ಪುಟ್ಟದಕ್ಕೇನೆ ನಮ್ಗೆ ನೋವಾಗತ್ತೆ. ಇನ್ನು ನೀನು ಮುಂಡೆ, ನೀನು ಇನ್ನೇನಕ್ಕೂ ಅರ್ಹಳೆ ಅಲ್ಲ ಅಂತ ಒಂದು ಮೂಲೆಗೆ ಹಾಕದಂತಹ ಮಹಿಳೆಗೆ ಹಾಗೆಯೇ ಮನಸ್ಥಿತಿ ಏನಾಗಿರಬಹುದು. ಇವೆಲ್ಲ ಬಂದದ್ದು ಆಸ್ತಿ ವಿಷಯನಲ್ಲಿ ಕೂಡ. ನಾನು ಹೆಂಗೆ ಹೇಳ್ದೆ, ಆ ಪತ್ನಿ ಈ ಒಂದು ಅಸ್ತಿತ್ವನೇ ತೆಗೆದಾಕ್ಬಿಡ್ತಾರೆ ಅಂದ್ಬಿಟ್ಟು. ಈಗ ಬ್ರಿಟಿಷರು ಅಥವಾ ಪೋರ್ಚುಗೀಸ್ ನಮ್ಮ ದೇಶಕ್ಕೆ ಬಂದಾಗ ಮಿಸಸ್ ಅನ್ನೋ ಪದ ಬಂತು. ಹೆಂಡ್ತಿಗೆ ಮಿಸಸ್ ಅಂತ ಹೇಳ್ತಾರೆ ಅಂತ. ಮಿಸಸ್ ಅಂದ್ರೆ ಏನು, ಯಾರ್ದೋ ಒಂದು ಹೆಂಡ್ತಿ ಅಂತ ಅಷ್ಟೇ. ಆದ್ರೆ ಮಿಸ್ಟ್ರೆಸ್ಸು, ಮಿಸ್ಸಸ್ಸು, ಮಿಸ್ಸು ಎಲ್ಲ. ಆದ್ರೆ ನಮ್ಮ ಭಾರತದಲ್ಲಿ ಶ್ರೀಮತಿ ಅಂತ ಪದ ಇದೆ. ಶ್ರೀಮತಿ ಅಂದ್ರೆ ಎಷ್ಟು ಸುಂದರವಾದ ಪದ ಅದು ಅಂದ್ರೆ, ಮತಿಯಲ್ಲಿ ಶ್ರೀಮಂತಿಕೆಯುಳ್ಳವಳು ಶ್ರೀಮತಿ. ಅದು ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಅದು ಯಾವಂದೇ ಹೆಂಡತಿ ಅದು ಇದು ಅಲ್ಲ. ನೀ 18 ವರ್ಷ ಆಗ್ತಿದ್ಯಾ, ನೀನ್ ಪ್ರೌಢ ಅಂತ ನಿನ್ಗೆ ಅನ್ಸುತ್ತಾ, ನೀ ಶ್ರೀಮತಿ ಉಪಯೋಗಿಸ್ಕೊಳ್ಬೋದು. ಮದುವೆ ಆದ್ರೆ ಮಾತ್ರ ಶ್ರೀಮತಿ ಉಪಯೋಗಿಸ್ಬೇಕು ಅಂತ ಅಲ್ಲ. ದೇವಿಗಳಿಗೆಲ್ಲ ಶ್ರೀ ಅಂತಾನೆ ಹೇಳೋದಲ್ವಾ, ಶ್ರೀಲಕ್ಷ್ಮಿ, ಶ್ರೀ ದುರ್ಗೆ ಎಲ್ಲ. ಶ್ರೀ ಅನ್ನೋ ಅಂಥದ್ದು ಹೆಣ್ಮಕ್ಳುಗಳು ಉಪಯೋಗಿಸ್ತಾ ಇದ್ದಂಥದ್ದು. ಅದಾದ್ಮೇಲೆ ಗಂಡಸರುಗಳು ಹೈಜಾಕ್ ಮಾಡ್ಬಿಟ್ಟು ಅದು ಶ್ರೀ ತಕೊಂಡ್ಬಿಟ್ರು. ಆಯ್ತಪ್ಪ ನೀವು ಇಟ್ಕೊಳ್ಳಿ ನಮ್ಮ ಕೊಡುಗೆಯಾಗಿ ಅಂತ ಹೇಳ್ಬಿಟ್ಟು ಇವ್ರು ಶ್ರೀಮತಿ ಮಾಡ್ಕೊಂಡ್ರು ಅಂತ ನನ್ಗನ್ಸಿರೋದು. ಸೊ ಹಿಂಗಿರ್ಬೇಕಾದ್ರೆ ಅವ್ರಿಗೆ ಎಲ್ಲ ಪವರು ಇದ್ದಂತಹ ಹೆಣ್ಮಕ್ಳುಗಳು ಇವತ್ತು ನಮ್ಮ ದೇಶದಲ್ಲಿ, ಅಥವಾ ಕೆಲವು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಏನು ಇಲ್ದಂತಹ ಸ್ಥಿತಿಗೆ ಬರಬೇಕು ಅಂದರೆ ಹೆಣ್ಮಕ್ಳುಗಳನ್ನ ಯಾರು ಇಂಥ ಸ್ಥಿತಿಗೆ ತಂದಿದ್ದು? ಆಸ್ತಿ ಕಿತ್ಕೊಂಡಿದ್ದು ಅವ್ರ ಹೆಣ್ಮಕ್ಳು ಕೈಯಿಂದ. ಆಸ್ತಿ ಹಕ್ಕೇ ಇರಲಿಲ್ಲ. 1994 ನಮ್ಮ ಕರ್ನಾಟಕದಲ್ಲಿ ಸಮಾನ ಆಸ್ತಿಯ ಹಕ್ಕು ಕಾಯ್ದೆ ಜಾರಿ ಆಯಿತು. ಆದರೆ ಅವಾಗಿಂದ 2005ವರೆಗೂ ಬರೀ 11% ಮಾತ್ರ ಹೆಣ್ಮಕ್ಳುಗಳ ಕೈಯಲ್ಲಿ ಆಸ್ತಿ ಇತ್ತು. 2005 ಸೆಂಟ್ರಲ್ ಆ್ಯಕ್ಟ್ ಬಂತು, ಅಂದರೆ ಇಡೀ ಭಾರತ ದೇಶಕ್ಕೆ ಒಪ್ಪಿಗೆ ಆಗುವಂಥ ಒಂದು ಕಾಯ್ದೆ. ಅದಾದಮೇಲೆ ಇವತ್ತಿಗೂ ನೋಡಿದ್ರೆ ಬರೀ 20%, 22% ಇರ್ಬೋದು ಅಷ್ಟೇ ಹೆಣ್ಮಕ್ಳ ಕೈಯಲ್ಲಿ ಆಸ್ತಿ. ಮಿಕ್ಕಿದ್ದೆಲ್ಲ ಗಂಡಸರ ಹೆಸರಲ್ಲೇ ಇದೆ.
ಸೊ ವಿಧವೆ ಆದ ತಕ್ಷಣ ಅವಳಿಗೆ ಮಕ್ಕಳಿದ್ರೆ ಒಂದು ಸ್ವಲ್ಪ ಆಸ್ತಿ ಇರುತ್ತೆ, ಅದು ಏನು ಅವಳಿಗೆ ಸಂಪೂರ್ಣ ಹಕ್ಕಿರೋದಿಲ್ಲ, ಮಾರ್ಕೊಳ್ಳುವಂಥ ಹಕ್ಕಿರಲ್ಲ. ಅದರಲ್ಲಿ ಬಂದಂಥ ಬೆಳೆನಲ್ಲಿ ಯಾರು ಬೆಳೀತಾ ಇರ್ತಾನೋ ಅವನು ಎಷ್ಟು ಕೊಡ್ತಾನೋ ಅದರಲ್ಲಿ ಇವಳು ಜೀವನ ಮಾಡ್ಕೊಂಡು ಹೋಗಬೇಕು. ಯಾರ್ದೋ ಹಂಗಲ್ಲೇ ಇರಬೇಕು ಅವಳು. ಹುಟ್ಟಿದಾಗಿಂದ ಇವ್ರದ್ದು ಸಂಪ್ರದಾಯ ಇದೆಯಲ್ಲ, ಹುಟ್ಟಿದಾಗ ತಂದೆ ಹಂಗಲ್ಲಿ, ಮದುವೆ ಆದ್ಮೇಲೆ ಗಂಡನ ಹಂಗಲ್ಲಿ, ಆಮೇಲೆ ಮಗನ ಹಂಗಲ್ಲಿ ಇರಬೇಕು ಅಂತ ಬರೀ ಗಂಡಸರ ಹಂಗಲ್ಲಿ ಹೆಂಗಸರುಗಳನ್ನ ಬದುಕಿಸುವಂತಹ ಒಂದು ಸಂಪ್ರದಾಯ ಬರೆದು ಅದರಲ್ಲಿ ಇವನ್ನೆಲ್ಲ ತಂದಂಥದ್ದು ಇವರು. ಹಾಗಾಗಿ ಈ ಸಂಪ್ರದಾಯಗಳನ್ನ ಮೊದಲು ಕಿತ್ತೆಸಿಬೇಕು. ಅದಕ್ಕೆ ಪೆರಿಯಾರ್ ಹೇಳಿದ್ದು ಸ್ವಾಭಿಮಾನ ಚಳುವಳಿ, ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಬಂದಿದ್ದು ಅದಕ್ಕೇನೆ. ಕರೆಕ್ಟ್. ಕೊನೆ ವರ್ಡ್ ಸುರೇಶ್ ಗುರುಗಳ ಏನ್ ಹೇಳ್ತೀರಿ? ಫೈನಲ್ ವರ್ಡ್. ಹೇಳ್ತೀನಿ, ಮುತ್ತೈದೆ ಶಾಶ್ವತವಾಗಿರ್ಲಿ ನಿಮ್ಗೆ ಅಂತ ಹೇಳ್ತಾ, ಜ್ಯೋತಿಷ್ ಶಾಸ್ತ್ರದಲ್ಲಿ ದ್ವಿಕಳತ್ರ ಯೋಗ ಅಂತ ಒಂದು ಯೋಗ ಇದೆ. ಮುತ್ತೈದೆತನ ಯಾಕೆ ಇರ್ಬೇಕು ಅಂದ್ರೆ, ನೀವು ಎಲ್ಲರೂ ಹೋದಾಗ ತಾಳಿ ತೆಗೆದು ಅದು ಕುಂಕುಮ ಹಚ್ಕೊಂತಾರೆ, ಇಲ್ಲ ಅಂದ್ರೆ ಗಂಡ ಸತ್ತೋಗ್ತಾನೆ ಅನ್ನೋಂಥದ್ದು. ಗಂಡನ ರಕ್ಷಣೆ ಈ ತಾಳಿಗೆ ನೀವು ಕುಂಕುಮ ಹೇಳ್ತೀನಿ, ಇಲ್ಲ ಅಂದ್ರೆ ಅವ್ನು ಸತ್ತೋಗ್ತಾನೆ. ನಾನೇನ್ ಹೇಳ್ತೀನಿ, ದ್ವಿಕಳತ್ರ ಯೋಗ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿದೆ, ವೇದಾಂಗ ಅದು. ಸೊ ಇನ್ನೊಂದು ವಿವಾಹ ಮಾಡ್ಕೊಳ್ಳಿ ನೀವು, ಹಾಗೆ ಶಾಶ್ವತವಾಗಿರ್ಲಿ ಅಂತ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಎರಡನೇ ವಿವಾಹ ಅಂತಕ್ಕಂಥದ್ದು ಶಾಸ್ತ್ರದಲ್ಲೇ ಇದೆ, ನಮ್ಮ ಫೇಟ್ ಅಲ್ಲಿ ಇದೆ ಅಂತ ನಾವು ಜ್ಯೋತಿಷ್ಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ದ್ವಿಕಳತ್ರ ಯೋಗ ಅಂತಕ್ಕಂಥದ್ದು ಯಾರೂ ಕೇಳಲ್ಲ, ಯಾರು ಮಾಡಲ್ಲ, ನಮ್ಮ ಹಣೆ ಬರ ನಮ್ಮ ಕರ್ಮಾನುಸಾರವಾಗಿರುತ್ತೆ. ಆದ್ರಿಂದ ನೀವೇನು ಹೂವು ಬಳೆ ನೀವು ಆಸೆ ಪಡ್ತೀರ ಹೆಣ್ಮಕ್ಳಿಗೆ ಅಲಂಕಾರವಾಗ ಅಥವಾ ಸಂಪ್ರದಾಯ ಆಗಿರಬಹುದು, ಅದು ಶಾಶ್ವತವಾಗಿ ನಿಮ್ಗೆ ಇರ್ಲಿ ಅಂತ ಹೇಳ್ತಾ ದ್ವಿಕಳತ್ರ ಯೋಗ ಇದೆ. ಇನ್ನೊಂದು ವಿವಾಹವನ್ನು ಮಾಡಿಕೊಂಡು ನಿಮ್ಮ ಸುಖ ಸಂಸಾರ ಚೆನ್ನಾಗಿರ್ಲಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಸಂಪ್ರದಾಯನ ರೆಸ್ಪೆಕ್ಟ್ ಮಾಡ್ತೀವಿ, ಆದರೆ ಸಂಪ್ರದಾಯದ ಹೆಸರಲ್ಲಿ ಈ ತರ ಶೋಷಣೆನ ಅಕ್ಸೆಪ್ಟ್ ಮಾಡೋದಿಲ್ಲ. ಕಾಲಾಯ ತಸ್ಮೈ ನಮಃ. ಕಾಲ ಚೇಂಜ್ ಆದಂಗೆ ಕೆಲವೊಂದು ಕೆಟ್ಟ ಪದ್ಧತಿಗಳನ್ನ ಕೈ ಬಿಡೋದೇ ಒಳ್ಳೇದು. ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಇಷ್ಟೊತ್ತು ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಹಂಚ್ಕೊಂಡಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಸಮಾಜ ಬದಲಾಗ್ತಾ ಇದೆ, ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ತಾ ಇದ್ವಿ, ಟೆಕ್ನಾಲಜಿ ಕಾಲ ಇದೆಲ್ಲ ಹೀಗೆ ಮಾತಾಡ್ತಾ ಇರುವಾಗ ಸಂಪ್ರದಾಯದ ಹೆಸರಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹೇರಿಕೆ ಮಾಡೋದು ತಪ್ಪು ಅಂತ. ಹಂಗಂದ ಮಾತ್ರಕ್ಕೆ ಸಂಪ್ರದಾಯ ಬಿಡಿ ಅಂತ ಅಲ್ಲ, ಸಂಪ್ರದಾಯದಿಂದ ಆಚೆ ಬಂದು ಬದುಕಿ ನಡೆಸುವಂತ ಅಲ್ಲ. ಆದರೆ ಸಂಪ್ರದಾಯ ಯಾವುದಕ್ಕೆ ಬೇಕೋ ಅದನ್ನ ಅನುಸರಿಸೋಣ, ಅದರ ಹೆಸರಲ್ಲಿ ಇಡೀ ಸಮಾಜದಲ್ಲಿ ಹೆಣ್ಣು ತಲೆ ತಗ್ಗಿಸಿ ನಡೆಯೋ ರೀತಿಯಲ್ಲಿ ಮಾಡೋದು ಬೇಡ ಸಂಪ್ರದಾಯದ ಹೆಸರಲ್ಲಿ ಅಂತ.